ಡು ಆರ್ ಡೈ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಸುದ್ದಿ. ಆರ್ಟಿಒ ಕಚೇರಿಯಲ್ಲಿ ಏಜೆಂಟರ ದರ್ಬಾರ್ ವಿರುದ್ಧ ಕೆಆರ್ಎಸ್ ಪಕ್ಷ ವಿರೋಧ. ಬಾಗಲಕೋಟೆಯ ಪ್ರಾದೇಶಿಕ ಸಾರಿಗೆ ಕಚೇರಿ ಆರ್ಟಿಒ ಯಲ್ಲಿ ಏಜೆಂಟರ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿ ಕೆಆರ್ಎಸ್ ಪಕ್ಷದ ಮುಖಂಡ ಸಂತೋಷ್ ಹೂಗಾರ್ ಹಾಗೂ ಪಕ್ಷದ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರ್ಟಿಒ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳ ಕೊರತೆಯಿದೆ. ಕುಳಿತುಕೊಳ್ಳಲು ಸಮರ್ಪಕ ವ್ಯವಸ್ಥೆ, ಕುಡಿಯುವ ನೀರು, ಮಾಹಿತಿ ಕೇಂದ್ರ ಸೇರಿದಂತೆ ಹಲವು ಸೌಲಭ್ಯಗಳು ಸಮರ್ಪಕವಾಗಿ ಲಭ್ಯವಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಸಾರ್ವಜನಿಕರ ಕೆಲಸಗಳು ನೇರವಾಗಿ ನಡೆಯದೆ ಏಜೆಂಟರ ಮೂಲಕವೇ ನಡೆಯುವಂತಹ ವಾತಾವರಣ ನಿರ್ಮಾಣವಾಗಿದ್ದು ಇದರಿಂದ ಜನರಿಗೆ ಅನಗತ್ಯ ಆರ್ಥಿಕ ಹೊರೆ ಬೀಳುತ್ತಿದೆ ಎಂದು ಕೆಆರ್ಎಸ್ ಪಕ್ಷದ ಮುಖಂಡರು ಹೇಳಿದರು. ಕಚೇರಿಯಲ್ಲಿನ ಏಜೆಂಟರ ಹಾವಳಿಯನ್ನು ತಕ್ಷಣವೇ ನಿಯಂತ್ರಿಸಿ ಸಾರ್ವಜನಿಕರ ಕೆಲಸಗಳನ್ನು ಪಾರದರ್ಶಕವಾಗಿ ಹಾಗೂ ಸುಲಭವಾಗಿ ನಡೆಸುವ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂತೋಷ್ ಹೂಗಾರ್ ಮಾತನಾಡಿ, ಆರ್ಟಿಒ ಕಚೇರಿಯಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ವ್ಯವಸ್ಥೆ ಮಾಡಬೇಕು. ಏಜೆಂಟರ ಹಾವಳಿ ಸಂಪೂರ್ಣವಾಗಿ ನಿಲ್ಲಿಸಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಬೇಕು ಎಂದು ಒತ್ತಾಯಿಸಿದರು. ಸಂಬಂಧಿತ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಂಡು ಸಾರ್ವಜನಿಕರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಒದಗಿಸಬೇಕೆಂದು ಪ್ರತಿಭಟನಾಕಾರರು ಮನವಿ ಮಾಡಿದರು. ಓಡಾಡ್ತಾರೆ. ನೋಡ್ಬೋದು, ನಾವು ವಿಡಿಯೋ ಮಾಡಿದ ತಕ್ಷಣ ನಮ್ದೇನು ವಿಡಿಯೋ ನೋಡಿ ಅವರು ಇಲ್ಲಿಂದ ಹೋದ್ರು. ಆಮೇಲೆ ಇನ್ನೊಂದು ಮೂಲಭೂತ ಸೌಕರ್ಯಗಳಾಗಿರ್ಬೋದು. ಮೇಡಮ್ ಇದ್ದಿಲ್ಲ ಅವರು ಅದು ಏಜೆಂಟು 147 ಇಲ್ಲಿ ನೋಡ್ಬೋದು, ಇಲ್ಲೇ ನೀವು ನೋಡ್ಬೋದು. ಇಲ್ಲ ಯಾವುದೇ ತರನಾಗಿ ಅಧಿಕಾರಿಲ್ಲ. ಫ್ಯಾನ್ ಚಾಲೂ ಇದೆ, ಲೈಟ್ ಚಾಲೂ ಇದೆ. ನಮ್ಮ ತೆರಿಗೆ ಅನ್ನೋದಿದ್ದು ಎಲ್ಲವೂ ಕೂಡ ಸ್ಟಾರ್ಟ್ ಇಟ್ಟು ಅವ್ರ ಕೆಲಸಕ್ಕಿಲ್ಲ. ಏನು ಬೇರೆ ಕೆಲಸ ಮಾಡಬೇಕಿದ್ರೆ ಒಬ್ಬರಲ್ಲಿ ಇರಬೇಕಾಗಿತ್ತು, ಯಾರೊಬ್ಬರು ಇಲ್ಲ ಅಲ್ಲಿ. ಅದು ಕೆಲಸದ ಸಮಯದಲ್ಲಿ ಇರಬೇಕಾದದ್ದು ಕರ್ತವ್ಯ ಅವ್ರದ್ದು, ಅವರಿಲ್ಲ. ನೋಡ್ಬೋದು, ಅವ್ರ ನಾಮಫಲಕ ಇದೆ, ಎಲ್ಲ ಇದೆ. ನಾವು ಒಳಗಡೆ ಹೋಗಲ್ಲ, ಯಾಕಂದರೆ ಕೆಆರ್ಎಸ್ ಪಕ್ಷ ಸೈನಿಕರು ಸಿವಿಲು ಶಿಸ್ತನ್ನ ಕಾಯುವ ಸೈನಿಕರು. ಯಾವುದೇ ಥರನಾಗಿ ನಾವು ಒಳಗೋಗೋದಾಗಲಿ ಮಾಡಲ್ಲ. ಇನ್ನು ಮೇಲೆ ನೋಡೋಣ. ಮತ್ತೆ ಅದೇ ಥರ ಇವತ್ತು ನಮ್ಮ ಯಮನೂರಿಯವರು SC/ST ಎಲ್ಲ ನಮ್ಮ ಸೈನಿಕರು ಕೂಡ ಇವ್ರು ಕೇಳಕ್ಕೆ ಬಂದಿದ್ದು. ಯಾಕಂದರೆ ಅವ್ರಿಗೆ ಆಗಿರುವಂಥ ಕೆಲವೊಂದು ಸೂಚನೆಗಳು ಹಾಕಿದ್ದಾರೆ. ಇಲ್ಲಿ ಕೆಲವೊಂದು ಸೂಚನೆ ಫಲಕಗಳಿವೆ, ಏನು ಹಾಕಬೇಕು ಅದನ್ನು ಹಾಕಿದ್ದಾರೆ. ಅದರ ನಿಯಮಗಳು ಇಲ್ಲಿ ರೇಟ್ ಬೋರ್ಡನ್ನು ಹಾಕಬೇಕು, ಆ ರೇಟ್ ಬೋರ್ಡನ್ನು ಹಾಕಿಲ್ಲ. ಆ ರೇಟ್ ಬೋರ್ಡನ್ನು ಎಲ್ಲಿ ಹಾಕಿದ್ದಾರೆ ಅಂತ ಆನ್ಲೈನಲ್ಲೇ ನಾವು ಇಲ್ಲಿ ಸಕಾಲ ಅಂತ ನಿಗದಿ ಮಾಡಿದ್ದೀವಿ. ಒಂದು ಅರ್ಧಕ್ಕೆ ಇಷ್ಟು ಅಂತ ಹೇಳಿ ಆ ನಿಗದಿತ ಸಮಯದಲ್ಲಿ ನಾವು ವಿಲೇವಾರಿ ಮೇಲೆ ಕಳಿಸ್ತೀವಿ. ಅಷ್ಟು ಮೀರಿ ನಿಮ್ಗೆ ಏನಾದರೂ ತಾಂತ್ರಿಕ ತೊಂದರೆ ಇರುತ್ತಲ್ಲ ಆನ್ಲೈನ್ ಮಾಡೋಕ್ಕೆ, ಅಂಥವ್ರಿಗೆ ನಮ್ಮಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಇದ್ದಾರೆ. ಅವ್ರಿಗೆ ಬಂದು ನೀವು ಈ ಥರ ನಾವು ಪೇಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ, ಇಂಥ ಟೆಸ್ಟ್ ಒಳಗಾಗ್ತಾ ಇಲ್ಲ ಅಂತ ಹೇಳಿ ಅದನ್ನು ನಾವು ವಿವರಣೆ ಸರ್. ಇಲ್ಲಿ ಜನರಿಗೆ ಬರುವಂಥ ಒಂದು ಮಾಹಿತಿ ಅಂದರೆ ಸಲಹೆ ಹೇಳುವಂಥ ಇದೆ ಸರ್. ಕೆಳಗಡೆ ಯಾರು ಕೊಡ್ತಾ ಇಲ್ಲ ಸರ್. ಅಲ್ಲ, ಈಗ ಒಂದೂವರೆ ಇವತ್ತು ಏನೈತಿ ನಮ್ಗೆ ಹುಬ್ಬಳ್ಳಿ ಮತ್ತು ಇದರಿಂದ ಆಡಿಟರ್ ಇವರು ಬಂದಿದ್ರು, ಸಿಬ್ಬಂದಿ ನಮ್ಮ ಅಲ್ಲೇ ಇದ್ರು. ಆ ಕೌಂಟರ್ ಅಂತ ನಡೆ ಖಂಡಿತವಾಗ್ಲೂ ಸರ್. ದಯವಿಟ್ಟು ಜಿಲ್ಲಾ ಸರ್ ನೀವು ಸರ್ಕಾರ ಈಗ ಸುತ್ತ ಸಾರ್ವಜನಿಕ ಬಂದ ಕೇಳಿದಾಗ ಏಜೆಂಟ್ಗಳು ಏನಂತ ಸಾಕ್ಷಿ ಸಮಾಚಾರ ಕೊಡ್ತಿದ್ದಾಗ ಏಜೆಂಟ್ಗಳು ಹೇಳ್ತಾರೆ, ಅವರ ಏಜೆಂಟ್ಗಳು ಅಂದವ್ರ. ಈಗ ನಾವು ಮೇಲಧಿಕಾರಿಗಳು ಅವ್ರಿಗೆ ದಯವಿಟ್ಟು ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ. ನೇರವಾಗಿ ನಮ್ಮ ಕಚೇರಿ ಸಿಬ್ಬಂದಿಗೆ ಮತ್ತೆ ನಮಗೆ ಭೇಟಿಯಾಗಿ ಈಗ ತರ ಸರ್. ಈಗ ಇನ್ನೊಬ್ಬರೊಬ್ಬರು ಸರ್ ಇದ್ರಲ್ಲ, ಸರ್ ಅವ್ರಿಗೆ ನಾ ಕೇಳಿದ್ವಿ, ಅಲ್ರಿ ನೀವು ಕರ್ಕೊಂಡೇರಿ ನೀವ ಇದು ಮಾಡ್ತಾರಲ್ಲ ಅಂತ ನಂಬಿಕೆ ಮಾಡೋಲ್ಲ. ಆಯ್ತು, ಅದು ಯಾರ ಸಿಬ್ಬಂದಿ ಯಾರಂತ ನಾನು ಪ್ರಶ್ನೆ ಮಾಡ್ತೀನಿ. ಆದ್ರೆ ನೀವು ನಿಮ್ಮ ಮುಖಾಂತರ ನಮ್ಮ ಸಾರ್ವಜನಿಕ ಮನವಿ ಮಾಡೋದು ಇಷ್ಟೇ. ಆದಷ್ಟು ಆನ್ಲೈನ್ ಬರಲಿ. ನಿಮ್ಗೆ ಏನ ತೊಂದರೆ ಆಯ್ತು ಇದಾಯ್ತು ಅಂತಂದ್ರೆ ನಾವು ಅದೀವಿ, ನಮ್ಮ ಸಿಬ್ಬಂದಿ ಅಂದ್ರೆ ನಾವು ಅದೀವಿ. ನಾವು ಪ್ರತಿ ಸಲ ಹೇಳ್ಕೊತವ್ರ ಬರೀ ಹೇಳೋದಾಯ್ತು ಸರ್. ಅದಕ್ಕೆ ಏನೇ ಇಲ್ಲ, ಅದು ಒಂದು ನಿರ್ಧಾರ ಆಗ್ತದೆ. ಯಾಕಂದ್ರೆ ಲಾಸ್ಟ್ ಇದ್ದಾಗ ನಾವು ಹೇಳಿದಾಗ ಮಾಡ್ತೀವಿ ಅಂತ ಅಂದ್ರೆ ಆಯ್ತು, ನಮ್ದು ಯಾರು 3 ತಿಂಗಳು ಬೇಕಾಗೈತಿ ಅದಕ್ಕೆ ಓಕೆ ನಾವು ಅಲ್ಲ. ಹೊಸಮನಿ ಸಾಹೇಬರು ನಾವು ಎಲ್ಲ ಒಂದೇ ಬ್ಯಾಚ್ಮೆಂಟ್, ನಾವು ಅದ ನನ್ನ ಪ್ರಯತ್ನ ನಾವು ಏನ ಕಷ್ಟ ಸುಖದ ಗಮನಕ್ಕೆ ತೊಂಬರಿ ನಮ್ಮ ಸಿಬ್ಬಂದಿ ಅಂತ ಮಾಡಿದ್ದೆ ಸರ್. ನಾನು ಸಾರ್ವಜನಿಕರಿಗೆ ಇವ್ರು ಕೇಳಿ ನೀವು ಇವ್ರಿಗೆ ನಾವು ಫೋನಲ್ಲಿ ಯಾವ ಥರ ಮಾತಾಡಿದ್ರು ಕೇಳಿ.
ಆಮೇಲೆ ಇನ್ನೊಂದು ಅದು ತಮ್ಮ ಗಮನಕ್ಕೆ ಐತಿ ಅದು ಹೇಳಿ ಹೇಳಿ ಬಟ್ ಅಂದಾಗ ಇವರೆಲ್ಲ ಅಡ್ಡಾಡಿಕೆ ಇದು ಮಾಡ್ತಾರೆ ಆದ್ರೂ ಅವತ್ತು ಹೋದ್ರು ಅವ್ರು ಎಲ್ಲರೂ ಹೋದ್ರು ಮತ್ತೆ ಮರ್ದೋಸ್ ಮತ್ತೆ ಅದಕ್ಕೆ ಇನ್ನೊಂದು ಸಾರ್ವಜನಿಕರಿಂದ ಒಂದು ಅಂತಂದ್ರೆ ಆಟೋ ಗಾಡಿಯನ್ನು ಇರ್ತಾರೆ ಅದು ಹಿಡಿದು ನಿಮ್ಮ ಕರ್ತವ್ಯ ನಾವು ಏನಾಗಿತ್ತು ರೀ ನಮ್ಮ ಕಚೇರಿಗೆ 110 ಕೋಟಿ ತರ ಗಾಡಿ ತಪ್ಪನಾಗ್ತೀನಿ ಸರ್ ಅಲ್ಲಿ ಸಮವಸ್ತ್ರದಾಗ ಇರ್ಬೇಕಂತ ಆಯ್ತು ನಮ್ಮ ಅದನ್ನ ಸಮವಸ್ತ್ರದಾಗ ಇಲ್ಲ ಅವ್ರು ಯಾಕಂತಾರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಗಾಡಿ ಹಿಡಿಬೇಕು ಸರ್ ಇಲ್ಲ ಉಳ್ಕೆದವರು ಇರ್ತಾರೆ ಸರ್ ಅದನ್ನ ಲೈವ್ ಮೂಲಕನ ಕೊಡ್ತಾರೆ ಮೋಸ್ಟ್ಲಿ ಹೋಗಾಡೋದು ಏನಾದ್ರು ಪರ್ಮಿಷನ್ ಐತಿ ಗಾಡಿ ಗಾಡಿ ಹಿಡಿದು ನಿಮ್ಮ ಅಧಿಕಾರಿ ನಿಲ್ಲಿಸ್ತಾರೆ ಅವರು ನಿಲ್ಲಿಸಿ ಅಧಿಕಾರಿಗಳಿಗೂ ಇದಕ್ಕೆ ನಿಮಗೂ ಗೊತ್ತೈತೆ ಈಗ ನೋಡ್ಬೋದು ಈಗ ಸರ್ ಆರ್.ಟಿ.ಒ ಸರ್ ಅವರು ಹೇಳ್ತಾ ಇದ್ದಾರೆ ಸರ್ ತಮ್ಮ ಹೆಸರು ಚಂದ್ರಶೇಖರ್ ಸರ್ ಅವರು ಹೇಳ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಎಲ್ಲಾ ಸಾರ್ವಜನಿಕರು ಒಂದು ಅರ್ಥ ಮಾಡ್ಕೋಬೇಕು ಆನ್ಲೈನ್ ಮುಖಾಂತರ 25 ಸೇವೆಗಳನ್ನ ಆನ್ಲೈನ್ ಮುಖಾಂತರವಾಗಿ ಏನು ರಾಜ್ಯ ರಸ್ತೆ ಸಾರಿಗೆ ಅವರು ಮಾಡಿದ್ದಾರೆ. ದಯವಿಟ್ಟು ನೀವು ಒಂದು ಗಮನಕ್ಕೆ ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಕಡೆ ಹೋಗಬೇಡಿ. ನಿಮಗೆ ಏನಾದರೂ ಡೌಟ್ ಇದ್ರೆ ನಿಮಗೇನಾದ್ರೂ ತೊಂದರೆ ಇಲ್ಲಿ ಒಂದು ಸಲಹೆ ಒಂದು ಬಾಕ್ಸ್ ಅನ್ನ ಮಾಡಿರ್ತಾ ಇಲ್ಲ ಅಂದ್ರೆ ಡೈರೆಕ್ಟ್ ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ನೀವು ಭೇಟಿಯನ್ನ ಆಗಿ ಅದು ಎಷ್ಟಿದೆಯೋ ಏನಿದೆಯೋ ಅಂತ ಕೇಳ್ಕೊಂಡು ಅದನ್ನ ಸೌಲಭ್ಯ ತೆಗೆದುಕೊಂಡು ಯಾರೇ ಏಜೆಂಟಿಗೂ ನೀವು ಕಾಂಟ್ಯಾಕ್ಟ್ ಮಾಡಬೇಡಿ, ನೇರವಾಗಿ ಆಫೀಸ್ ಬಂದು ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ವಿ. ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ಈ ಥರ ಆಗದಂಗೆ ನಾವು ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಇದು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಏನು ಸೈನಿಕರ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ. ಈಗ ಅವ್ರು ಗಮನಕ್ಕೆ ತಂದಿದ್ದೀವಿ, ಅದೇನು ಮಾಡ್ತಾರೆ ನೆಕ್ಸ್ಟ್ ಅದೇನು ಮುಂದಿನ ಪ್ರೊಸೀಜರ್ನ ಮತ್ತೆ ನಾವು ವಿಡಿಯೋ ಮುಖಾಂತರ ಹೇಳ್ತೀವಿ ಅಂತ ಹೇಳ್ತಾ ಏನು ಕೂಡ ನಮಸ್ಕಾರ. ಥ್ಯಾಂಕ್ ಯು ಸರ್. ಏನಿದೆ ಗಮನ ತಗೊಂಡ್ರಿ, ನಿಮ್ಮ ಅರ್ಜಿ ಏನಿದೆ ನೋಡ್ರಿ.